ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ಬೆಲೆ ಗಗನಕ್ಕೇರಿದೆ. ಹಬ್ಬದ ಪ್ರಯುಕ್ತ ಜನ ಖರೀದಿಯ ಭರಾಟೆಯಲ್ಲಿ ತೊಡಗಿದ್ದಾರೆ. ಕ್ಯಾರ್ ಮಾರ್ಕೆಟ್ನಲ್ಲಿ ಜನ ಖರೀದಿಗೆ ಮುಗಿಬಿದ್ದಿದ್ದಾರೆ. ಹಬ್ಬಕ್ಕೆ ಬೇಕಾದ ಹೂ ಹಣ್ಣು ಖರೀದಿಸುವಲ್ಲಿ ಜನ ಬ್ಯುಸಿಯಾಗಿದ್ದು ಬೆಳಗ್ಗೆ 4 ಗಂಟೆಯಿಂದಲೇ ಜನ ಖರೀದಿಗೆ ಮುಗಿಬಿದ್ದಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಈ ಹಿನ್ನೆಲೆ ಕ್ಯಾರ್ ಮಾರ್ಕೆಟ್ನಲ್ಲಿ ಜನ ಹೂವು ಹಣ್ಣು ಪೂಜೆಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ಖರೀದಿ ಮಾಡೋದಕ್ಕೆ ಮುಗಿಬಿದ್ದಿದ್ದಾರೆ. ಸಾಮಾನ್ಯವಾಗಿ ಯಾವುದೇ ಹಬ್ಬ ಬಂದರೂ ಕೂಡ ಕೆಆರ್ ಮಾರ್ಕೆಟ್ನಲ್ಲಿ ಜನಸಾಗರ ತುಂಬಿರುತ್ತೆ. ಯಾಕಂದರೆ ಕೆಆರ್ ಮಾರ್ಕೆಟ್ ಖರೀದಿಗೆ ಹಬ್ಬದ ಸಾಮಗ್ರಿಯ ಖರೀದಿಗೆ ಮೇನ್ ಸೆಂಟರ್ ಆಗಿರುವುದರಿಂದ ಜನ ಹಬ್ಬದ ಸಾಮಗ್ರಿಗಳನ್ನು ಖರೀದಿ ಮಾಡೋದಕ್ಕೆ ಕೆಆರ್ ಮಾರ್ಕೆಟ್ಗೆ ಬರ್ತಾರೆ. ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ಇಂದು ಕೂಡ ಎಂದಿನಂತೆ ಕೆಆರ್ ಮಾರ್ಕೆಟ್ನಲ್ಲಿ ಜನಸಾಗರ ಸೇರಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ನಿನ್ನೆ ಬೆಳಗ್ಗೆ ಕೂಡ ಇದೇ ರೀತಿಯ ದೃಶ್ಯ ಇತ್ತು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಹಿನ್ನೆಲೆ ಸಾಮಾನ್ಯವಾಗಿ ಎಂದಿನಂತೆ ಮಾರ್ಕೆಟ್ನಲ್ಲಿ ಜನಸಾಗರ ಸೇರಿದೆ. ಇವತ್ತು ಜನ ಯಾವ ರೀತಿ ಖರೀದಿ ಮಾಡ್ತಿದ್ದಾರೆ, ಹೇಗಿದೆ ಮಾರ್ಕೆಟ್ನ ದೃಶ್ಯ? ಪ್ರತೀಕ್ಷಾ, ಸಾಮಾನ್ಯವಾಗಿ ಅಷ್ಟಲಕ್ಷ್ಮಿಯನ್ನ ನಾಡಿನಾದ್ಯಂತ ಜನ ಆಚರಣೆ ಮಾಡ್ತಾರೆ. ಈ ವರಮಹಾಲಕ್ಷ್ಮಿಯನ್ನ ಬೆಳಗಿನ ಜಾವದಲ್ಲಿ ಅಂದ್ರೆ ಸಿಂಹ ಲಗ್ನದಲ್ಲಿ ಅಥವಾ ಮಧ್ಯಾಹ್ನದ ಕಾಲದಲ್ಲಾದ್ರೆ ವೃಶ್ಚಿಕ ಲಗ್ನದಲ್ಲಿ, ಪ್ರದೋಷ ಅಂದ್ರೆ ಸಂಜೆಯ ಕಾಲದಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಸದ್ಯ ಕೆಆರ್ ಮಾರ್ಕೆಟ್ನಲ್ಲೂ ಕೂಡ ಜನ ಜಾತ್ರೆ ಸೇರಿರುವಂಥದ್ದು. ನನಗೆ ದೃಶ್ಯದಲ್ಲಿ ನಾನು ನಿಮಗೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗುವಂತಹ ಪ್ರಯತ್ನ ಮಾಡ್ತೀನಿ. ಸದ್ಯ ನೀವೀಗ ನೋಡ್ತಾ ಇರ್ಬೋದು, ನಗರದ ಯಾವುದೇ ಭಾಗದಿಂದ ತಮಗೇನಾದ್ರೂ ಹಬ್ಬ ಇದ್ರೆ ಅಥವಾ ಏನಾದ್ರೂ ಒಂದು ಆಚರಣೆ ಇದ್ರೆ ಬೇಕಾದಂತಹ ಅಗತ್ಯ ಪರಿಕರಗಳನ್ನ, ಅಗತ್ಯ ಸಾಮಗ್ರಿಗಳನ್ನ, ಅಗತ್ಯ ತರಕಾರಿ ಆಗಲಿ ಹೂವಾಗಲಿ ಹಣ್ಣಾಗಲಿ ಜನರು ಕೊಂಡೊಯ್ಯೋದಕ್ಕೆ ಬರುವಂಥದ್ದು ಅದು ಕೆಆರ್ ಮಾರ್ಕೆಟ್ಗೆ. ಯಾಕಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಇದು ನಗರದ ಹೃದಯ ಭಾಗ. ಈ ಹೃದಯ ಭಾಗದಲ್ಲೇ ತಮಗೆ ಬೇಕಾದಂತಹ ಅಗತ್ಯ ವಸ್ತುವನ್ನ ಕೊಂಡೊಯ್ಯೋದಕ್ಕೆ ಜನ ಬರ್ತಾರೆ. ಸೊ ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇರ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ಅಂದ್ರೆ ಬೆಳಗ್ಗೆ 4 ಗಂಟೆಯಿಂದಲೂ ಕೂಡ ಜನ ಜಾತ್ರೆ ಸೇರಿರುವಂಥದ್ದು. ಹೂಗಳಿಗಾಗ್ಲಿ ಹಣ್ಣುಗಳಿಗಾಗ್ಲಿ ತರಕಾರಿಗಳಿಗಾಗ್ಲಿ ಅಥವಾ ಬಾಳೆ ಕಂದುಗಳಿಗಾಗ್ಲಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮಿಯನ್ನ ಆಚರಣೆ ಮಾಡೋದಕ್ಕೆ, ಲಕ್ಷ್ಮಿಯನ್ನ ಆರಾಧಿಸೋದಕ್ಕೆ, ತುಂಬು ಮನಸ್ಸಿನಿಂದ ಲಕ್ಷ್ಮಿಯನ್ನ ಪೂಜಿಸೋದಕ್ಕೆ ಏನೇನು ಬೇಕೋ ಆ ಎಲ್ಲ ಅಗತ್ಯ ಸಾಮಗ್ರಿಗಳ ಕೊಂಡೊಯ್ಯೋದಕ್ಕಾಗಿ ಜನ ಕೆಆರ್ ಮಾರ್ಕೆಟ್ಗೆ ಸೇರಿರುವಂಥದ್ದು. ಸದ್ಯ ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇರ್ಬೋದು. ಈ ಕೆಆರ್ ಮಾರ್ಕೆಟ್ನಲ್ಲಿ ಸಾಮಾನ್ಯವಾಗಿ ಈ ಫ್ಲೈಓವರ್ನ ಕೆಳಭಾಗದಲ್ಲಿ ಸಾಮಾನ್ಯ ದಿನಗಳಲ್ಲಿ ಟ್ರಾಫಿಕ್ ಜಾಮ್ ಇರುತ್ತೆ. ಅಂತಹದ್ರಲ್ಲಿ ಇಷ್ಟೊಂದು ಜನ ಸೇರಿದ್ರೆ ಟ್ರಾಫಿಕ್ ಜಾಮ್ ಕೂಡ ಕೊಂಚ ಜಾಸ್ತಿಯೇ ಇರುವಂಥದ್ದು. ಇವರನ್ನ ಚದುರಿಸೋದಕ್ಕೆ ಅಂದ್ರೆ ರಸ್ತೆ ಬದಿಗೆ ಹೋಗ್ಬೇಡ್ರಪ್ಪ, ರಸ್ತೆಯಿಂದ ಸೈಡ್ ನಿಂತ್ಕೊಂಡು ವ್ಯಾಪಾರ ಮಾಡಿ ಅಂತ ಹೇಳುವಂತಹ ಕೆಲಸವನ್ನು ಕೂಡ ಬೆಳಗ್ಗೆಯಿಂದ ಟ್ರಾಫಿಕ್ ಪೊಲೀಸರು ಮಾಡ್ತಾನೆ ಇರುವಂಥದ್ದು. ಆದರೆ ಯಾವುದೇ ರೀತಿಯಾಗಿ ಪ್ರಯೋಜನ ಆಗಿಲ್ಲ. ಯಾಕಂದ್ರೆ ಹಬ್ಬದ ಸಂದರ್ಭದಲ್ಲಿ ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ನೀವೀಗ ಏನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಇದೇ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಜನ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲರೂ ಕೂಡ ಈಗ ತಮಗೆ ಬೇಕಾದಂತಹ ಅಗತ್ಯ ವಸ್ತುಗಳನ್ನ ತೆಗೆದುಕೊಂಡು ಮನೆಗಳಿಗೆ ಹೋಗಿದ್ದಾರೆ. ಇದೇ ಕಡಿಮೆ ಅಂದ್ರೆ ಇನ್ನ ಜಾಸ್ತಿ ಅಂದ್ರೆ ಇನ್ ಯಾವ ರೇಂಜಲ್ಲಿ ಇರಬಹುದು ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಹೂವಿನ ಬೆಲೆ ಆಗಲಿ ಅಥವಾ ಹಣ್ಣಿನ ಬೆಲೆ ಆಗಲಿ ಇವೆಲ್ಲವೂ ಕೂಡ ಗಗನಕ್ಕೇರಿರುವಂಥದ್ದು. ಮಲ್ಲಿಗೆ ಸುಮಾರು 1600 ರೂಪಾಯಿ ಆಗಿ ಹೋಗಿದೆ. ಇನ್ನು ಕನಕಾಂಬರ ಅಂತೂ ಅದನ್ನ ಟಚ್ ಮಾಡೋ ಹಾಗೆ ಇಲ್ಲ, ಬಡವರು ಅನ್ನೋ ತರ ಆಗಿ ಹೋಗ್ಬಿಟ್ಟಿದೆ. ಯಾಕಂದ್ರೆ 4000 ಗಡಿ ದಾಟಿ ಕನಕಾಂಬರ ಮುನ್ನುಗ್ತಾ ಇರುವಂಥದ್ದು. ಇನ್ನೂ ಕೂಡ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ಬಾಳೆಕಂದು ಸಾಮಾನ್ಯವಾಗಿ ವರಮಹಾಲಕ್ಷ್ಮಿ ಹಬ್ಬ ಅಂದಾಗ ಬಾಳೆಕಂದನ್ನು ಉಪಯೋಗಿಸ್ತಾರೆ. ಒಂದು 100 ರಿಂದ 150 ರೂಪಾಯಿವರೆಗೂ ಇದೆ. ಇನ್ನು ಸೇವಂತಿಗೆ ಮಾರು ಒಂದು 180 ರಿಂದ 200 ರೂಪಾಯಿ ಇದೆ. ಮಲ್ಲಿಗೆ ಹಾರಕ್ಕೆ 1500 ರಿಂದ 2000 ರೂಪಾಯಿವರೆಗೂ ಕೂಡ ರೀಚ್ ಆಗಿರುವಂಥದ್ದು. ಇದರ ಜೊತೆಗೆ ಹಣ್ಣುಗಳ ಬೆಲೆ ಕೂಡ ಜಾಸ್ತಿ ಆಗಿದೆ. ಮಿಕ್ಸ್ ಹಣ್ಣಿಗೆ 500 ರೂಪಾಯಿವರೆಗೂ ರೀಚ್ ಆಗಿದೆ. ಸೇಬುವಿಗೆ 400 ರೂಪಾಯಿ ಆಗಿದೆ. ದಾಳಿಂಬೆಗೆ 250 ರಿಂದ 300 ರೂಪಾಯಿ ಆಗಿದೆ. ಸೊ ಜಾಸ್ತಿ ಇಲ್ಲಿ ಹೂವಿಗೆ ರೇಟ್ ಜಾಸ್ತಿ ಅಂತ ಹೇಳ್ಬೋದು. ಸೊ ಸಾಮಾನ್ಯವಾಗಿ ನಿಮಗೆ ಗೊತ್ತಿರೋ ಹಾಗೆ ವರುಣನ ಆರ್ಭಟ ಇದ್ದಿದ್ರಿಂದ ಕಳೆದ 2 ದಿನಗಳ ಹಿಂದೆ ಮಾರ್ಕೆಟ್ನಲ್ಲಿ ಇದ್ದಂತಹ ಬಹುತೇಕ ಹೂವುಗಳೆಲ್ಲ ನೀರಿನಲ್ಲಿ ಕೊಚ್ಕೊಂಡು ಹೋಗಿತ್ತು. ಸೊ ಹೀಗಾಗಿ ಹೂವುಗಳ ರೇಟ್ ಕೊಂಚ ಜಾಸ್ತಿ ಆಗಿದೆ. ವ್ಯಾಪಾರಸ್ಥರ ಹತ್ರ ಬಂದು ಜನರು ಕೊಂಚ ಬೆಲೆ ಕಡಿಮೆ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಆದರೆ ಏನು ಮಾಡೋದು, ನಮಗೂ ಕೂಡ ಹೊಟ್ಟೆಪಾಡು, ಹಬ್ಬದ ಸಂದರ್ಭದಲ್ಲೇ ನಮಗೂ ಕೂಡ ವ್ಯಾಪಾರ ಆಗೋದು. ಸೊ ಹಾಗಾಗಿ ಬೆಲೆ ಏರಿಕೆ ಅನ್ನುವಂಥದ್ದು ಅನಿವಾರ್ಯ, ನಾವು ಕೂಡ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಅಂತ ವ್ಯಾಪಾರಸ್ಥರು ಹೇಳ್ತಾ ಇದ್ದಾರೆ. ಕೊಂಚ ಅಲ್ಲಿ ಇಲ್ಲಿ ವ್ಯಾಪಾರಸ್ಥರು ಮತ್ತೆ ಜನರ ನಡುವೆ ವಾಗ್ಯುದ್ಧಗಳು ಕೂಡ ನಡೀತಾ ಇರುವಂತಹ ದೃಶ್ಯಗಳು ಮಾರ್ಕೆಟ್ನಲ್ಲಿ ಸರ್ವೇ ಸಾಮಾನ್ಯ ಆಗಿ ಹೋಗ್ಬಿಟ್ಟಿದೆ. ಪ್ರತೀಕ್ಷಾ, ಥ್ಯಾಂಕ್ ಯು ಪ್ರಗತಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಎಸ್ಎನ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಒಂದು ಕಡೆ ಯಶವಂತಪುರ ಮಾರ್ಕೆಟ್ನಲ್ಲಿರುವಂತಹ ದೃಶ್ಯ ಹೇಗಿದೆ, ಮತ್ತೊಂದು ಕಡೆ KR ಮಾರ್ಕೆಟ್ನಲ್ಲಿ ಜನಸಾಗರ ಯಾವ ರೀತಿಯಾಗಿ ಸೇರಿದೆ ಅಂತ. ಸಾಮಾನ್ಯವಾಗಿ ಹಬ್ಬ ಇರೋದ್ರಿಂದ ಹಬ್ಬದ ಹಿಂದಿನ ದಿನ ಜನ ಖರೀದಿಗೆ ಮುಗಿಬೀಳ್ತಾರೆ. ಆದರೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಇಂದು ಬೆಳಗ್ಗೆ 4 ಗಂಟೆಯಿಂದಲೇ ಕೂಡ ಜನ ಖರೀದಿಗೆ ಮಾರ್ಕೆಟ್ಗೆ ತೆರಳಿದ್ದಾರೆ. ಒಂದು ಕಡೆ KR ಮಾರ್ಕೆಟ್ನಲ್ಲಿ ಜನಸಾಗರ ಸೇರಿದ್ರೆ, ಮತ್ತೊಂದು ಕಡೆ ಯಶವಂತಪುರ ಮಾರ್ಕೆಟ್ನಲ್ಲೂ ಕೂಡ ಖರೀದಿಯ ಭರಾಟೆ ಜೋರಾಗಿದೆ. ಇನ್ನು ಯಶವಂತಪುರ ಮಾರ್ಕೆಟ್ನಿಂದ ನಮ್ಮ ಪ್ರತಿನಿಧಿ ಸಂದೇಶ್ ವಾಕ್ಥ್ರೂ ಮಾಡಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಈಗಾಗಲೇ ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲಿ ಜನರು ತಮ್ಮ ಒಂದು ಏನು ಖರೀದಿಯ ಭರಾಟೆಯಲ್ಲಿದ್ದಾರೆ. ಈಗ ಸದ್ಯ ನಾನು ಯಶವಂತಪುರದ ಒಂದು ಮಾರುಕಟ್ಟೆಯಲ್ಲಿದ್ದೀನಿ. ಈ ಒಂದು ಮಾರುಕಟ್ಟೆಯಲ್ಲೂ ಕೂಡ ಈಗ ಸದ್ಯ ಹಬ್ಬದ ಹಿನ್ನೆಲೆಯಲ್ಲಿ ಹಬ್ಬಕ್ಕೆ ಬೇಕಾಗಿರುವಂತಹ ವಸ್ತುಗಳನ್ನ ಖರೀದಿ ಮಾಡೋದ್ರಲ್ಲಿ ಈಗಾಗಲೇ ಕಂಪ್ಲೀಟ್ ಆಗಿ ಬ್ಯುಸಿಯಾಗಿದ್ದಾರೆ. ಈಗ ಸದ್ಯ ಸಾಕಷ್ಟು ಜನ ಈಗಾಗಲೇ ಯಶವಂತಪುರ ಮಾರ್ಕೆಟ್ನಲ್ಲೂ ಕೂಡ ಈಗಾಗಲೇ ಬಂದು ಹಬ್ಬದ ವಸ್ತುಗಳನ್ನ ಖರೀದಿ ಮಾಡ್ತಾ ಇದ್ರೆ, ಇದೊಂದು ಹೂವಿನ ಮಾರುಕಟ್ಟೆ ಆಗಿರೋದ್ರಿಂದ ಇಲ್ಲಿ ಹೂವು ಹಣ್ಣುಗಳನ್ನ ಖರೀದಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗ ಹಬ್ಬ ಇರೋದ್ರಿಂದ ಸದ್ಯ ಹೂವು ಹಣ್ಣು ಹಾಗೆ ಬಾಳೆ ದಿಂಡಿನ ಬೆಲೆಯಲ್ಲಿ ಸದ್ಯ ಏರಿಕೆಯಾಗಿದೆ. ಇದು ಹೋಲ್ಸೇಲ್ ಆಗಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬಂದು ಇಲ್ಲಿಂದ ಖರೀದಿ ಮಾಡಿ ತಮ್ಮ ತಮ್ಮ ಏರಿಯಾಗಳಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಕೆಲವೊಂದಷ್ಟು ಜನ ವ್ಯಾಪಾರಿಗಳು ಇಲ್ಲಿ ಬಂದು ಖರೀದಿ ಮಾಡಿದ್ರೆ, ಇಲ್ಲೂ ಕೂಡ ಯಶವಂತಪುರ ಆಗಿರ್ಬೋದು, ಜೊತೆಗೆ ಮಹಾಲಕ್ಷ್ಮಿ ಲೇಔಟ್ ನಿವಾಸಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಇಲ್ಲೇ ಬಂದು ಹೂವು ಹಣ್ಣು ಹಾಗೆ ಈಗ ಬಾಳೆ ದಿಂಡಾಗಿರ್ಬೋದು, ಜೊತೆಗೆ ಮಾವಿನ ಸೊಪ್ಪಾಗಿರ್ಬೋದು ಇದನ್ನ ಖರೀದಿ ಮಾಡೋದಲ್ಲಿ ಕಂಪ್ಲೀಟ್ ಆಗಿ ಫುಲ್ ಬ್ಯುಸಿ ಆಗಿರುವಂತದ್ದು. ಅಂದ್ರೆ ಇಲ್ಲಿ ಈಗಾಗಲೇ ಬೆಲೆಯಲ್ಲಿ ಕೊಂಚ ಮಟ್ಟಿಗೆ ಏರಿಕೆ ಕಂಡಿದೆ. ಜೊತೆಗೆ ಎಷ್ಟೇ ಬೆಲೆ ಆದ್ರೂ ಕೂಡ ಹಬ್ಬ ಬಂತು ಅಂದ್ರೆ ಜನರು ಆ ಒಂದು ಹೂವು ಹಣ್ಣು ಅಥವಾ ಆ ಹಬ್ಬಕ್ಕೆ ಬೇಕಾಗಿರುವಂತಹ ವಸ್ತುಗಳನ್ನ ಖರೀದಿ ಮಾಡೋದ್ರಲ್ಲಿ ಬ್ಯುಸಿ ಆಗ್ತಾರೆ. ಅದೇ ರೀತಿ ಈಗ ಸದ್ಯ ಇಲ್ಲಿಂದ ಹೂವು ಮತ್ತೆ ಹೂವಾಗಿರ್ಬೋದು, ಹಣ್ಣಾಗಿರ್ಬೋದು, ಜೊತೆಗೆ ಮಾವಿನ ಸೊಪ್ಪು ಹಾಗೆ ಬಾಳೆ ದಿಂಡಿಗೆ ಸದ್ಯ ಡಿಮ್ಯಾಂಡ್ ಆಗಿರುವಂತದ್ದು. ಈಗ ಸದ್ಯ ಇಲ್ಲಿ ಈ ಒಂದು ಯಶವಂತಪುರ ಮಾರ್ಕೆಟ್ ನಿಂದ ಸಾಕಷ್ಟು ಜನ ಈಗಾಗಲೇ ತಮಗೆ ಬೇಕಾಗಿರುವಂತಹ ವಸ್ತುಗಳನ್ನ ಖರೀದಿ ಮಾಡಿ ತೆಗೆದುಕೊಂಡು ಹೋಗೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಕ್ಯಾಮರಾಮನ್ ಜೀವನ್ ಜೊತೆ ಸಂದೇಶ್, ನ್ಯೂಸ್ ಫಾಸ್ಟ್, ಬೆಂಗಳೂರು.